ಆಹಾ, ಸಾಫ್ಟಾದ, ಹತ್ತಿಯಂತೆ ಮೃದುವಾದ, ಮಲ್ಲಿಗೆಯಂತೆ ಬಿಳುಪಾದ, ಬಿಸಿ ಬಿಸಿ ಹೊಗೆ ಆಡ್ತಿರುವ ಸಾಬಕ್ಕಿ ದೋಸೆ ಎಷ್ಟು ಸಾಫ್ಟಾಗಿದೆ ನೋಡಿ. ಸ್ಪಾಂಜ್ ಥರ ಇದೆ ಅಲ್ಲ. ನೀವು ಟ್ರೈ ಮಾಡಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದರ ಜೊತೆಗೆ ಹೆಸರು ಕಾಳು ಹಾಗೂ ಬಟಾಟೆಯ ಕರಿ ಮಾಡಿದ್ದೇನೆ. ಹಾಯ್, ಇವತ್ತು ನಾವು ಸಿಂಪಲ್ ಆಗಿರುವ ಕ್ವಿಕ್ಕಾಗಿ ಮಾಡುವಂತಹ ಸಾಬಕ್ಕಿ ದೋಸೆಯನ್ನು ಮಾಡುವ. ತುಂಬಾ ಹತ್ತಿಯಂತೆ ಮೃದುವಾದ, ಮಲ್ಲಿಗೆಯಂತೆ ಬಿಳುಪಾಗಿರುವ ದೋಸೆ ಇದು. ಈ ದೋಸೆ ಒಟ್ಟಿಗೆ ಒಂದು ಕಾಂಬಿನೇಷನ್ ಆಗುವ ಹೆಸರು ಕಾಳು ಹಾಗೂ ಬಟಾಟೆಯ ಪದಾರ್ಥವನ್ನು ಸಹ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿರುವ ಸೈಡ್ ಡಿಶ್ ಇದು. ಇದನ್ನು ನಾವು ಅನ್ನ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೆಸಿಪಿನ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ಸ್ಟೋರ್ನ ದೋಸೆ ಅಕ್ಕಿ 1 ಗ್ಲಾಸ್ನಷ್ಟಿದೆ. ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡುವ. ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಸಾಬಕ್ಕಿ, 1/4 ಗ್ಲಾಸ್ನಷ್ಟು ಉದ್ದಿನ ಬೇಳೆ, 3 ಚೆನ್ನಾಗಿ ತೊಳೆದು 3ರಿಂದ 4 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡು ಚೆನ್ನಾಗಿ ಉಬ್ಬಿ ಬಂದಂತಹ ಸಾಬಕ್ಕಿಯನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೋಡಿ. ಎಕ್ಸ್ಟ್ರಾ ನೀರಿದ್ದರೆ ಅದೇ ನೀರಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬಹುದು. ಉದ್ದಿನ ಬೇಳೆ ಟೇಬಲ್ ಸ್ಪೂನಲ್ಲಾದರೆ 5 ಟೇಬಲ್ ಸ್ಪೂನಷ್ಟಿದೆ, 1/4 ಗ್ಲಾಸ್ನಷ್ಟು. ಅದನ್ನು ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ಗ್ರೈಂಡ್ ಮಾಡಲಿಕ್ಕೆ ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳುವ. ಎಸ್, ರುಬ್ಬಿದಂತಹ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಿಗೆ ದೋಸೆ ಅಕ್ಕಿಯನ್ನು ಆ್ಯಡ್ ಮಾಡಿದೆ. ಇದಕ್ಕೂ ಅಷ್ಟೇ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ರುಬ್ಬಿದಂತಹ ಹಿಟ್ಟನ್ನು ಸಾಬಕ್ಕಿಯ ಮಿಶ್ರಣ ಇದ್ದ ಹಿಟ್ಟಿನ ಪಾತ್ರಕ್ಕೆ ಹಾಕಿದೆ. ಚೆನ್ನಾಗಿ ಕೈ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ 7ರಿಂದ 8 ಗಂಟೆಗಳಷ್ಟು ಕಾಲ ಇಟ್ಟ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಬ್ಯಾಟರ್ ಹುಳಿ ಬಂದಿದೆ, ಹಿಟ್ಟು ಹುಳಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ತುಂಬ ನೀರೇನು ಹಾಕುವ ಅವಶ್ಯಕತೆ ಇಲ್ಲ ಹಿಟ್ಟಿಗೆ. ದೋಸೆ ಹಿಟ್ಟಿನ ಹದಕ್ಕೆ ಇದೆ ಇದು ನೋಡಿ. ಉದ್ದಿನ ದೋಸೆಯ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅದರ. ಈಗ ಇದನ್ನು ಒಂದು ಬಿಸಿಯಾದ ತವದ ಮೇಲೆ 1ರಿಂದ 1.5 ಸೌಟಿನಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡಬೇಕು, ತುಂಬ ಸ್ಪ್ರೆಡ್ ಮಾಡಬಾರ್ದು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಅಡಿ ಕಪ್ಪಾಗ್ತದೆ ದೋಸೆಯದ್ದು. ಕಣ್ಣು ಚೆನ್ನಾಗಿ ಬಿಡ್ತದೆ. ಎಸ್, ಜೇನುಗೂಡಿನ ಥರ ಕಣ್ಣು ಬಿಡ್ತದೆ. ಕಣ್ಣು ಕರೆಕ್ಟಾಗಿ ಬಿಟ್ಟ ನಂತರ ಮುಚ್ಚಳವನ್ನು ಮುಚ್ಚಿಡುವ. ಲೋ ಫ್ಲೇಮಲ್ಲೇ ಇರಲಿ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಈಗ ಬೆಂದಿದೆ ದೋಸೆ, ತುಂಬಾ ಸಾಫ್ಟ್ ಸಹ ಇದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಒಂದು ಹುಳಿಯನ್ನು ಮಾಡುವ. ಹೆಸರು ಕಾಳನ್ನು ಈಗ 4 ಗ್ಲಾಸ್ ನೀರನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಹೆಸರು ಕಾಳನ್ನು ನೆನೆಸಿಟ್ಟದ್ದು, 4ರಿಂದ 5 ಗಂಟೆಗಳಷ್ಟು ಕಾಲ ನೆನೆಸಿದ ಹೆಸರು ಕಾಳದು. 2 ಬಟಾಟೆಯನ್ನು ಕಟ್ ಮಾಡಿ ಹಾಕಿದೆ, ಮೀಡಿಯಮ್ ಸೈಜ್ನ ಬಟಾಟೆ, 1 ಆನಿಯನ್, 1 ಟೊಮೆಟೊ ಹಾಗೂ 3 ಕಾಯಿ ಮೆಣಸು. ನಿಮ್ಮ ರುಚಿಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 1 ಸೆಕೆ ಬಂದ ನಂತರ ಅದಕ್ಕೆ ನಾನು ರುಚಿಗೆ ಬೇಕಿದ್ದಷ್ಟು ಉಪ್ಪನ್ನು ಹಾಕ್ತೇನೆ. ಮುಚ್ಚಳವನ್ನು ಮುಚ್ಚಿ 10 ನಿಮಿಷ ಇದನ್ನು ಬೇಯಿಸುವ. ಕರೆಕ್ಟಾಗಿ ಹೆಸರು ಕಾಳು ಬೆಂತದೆ. ತುಂಬಾ ಅದನ್ನು ಬೇಯಿಸುವ ಅವಶ್ಯಕತೆ ಇಲ್ಲ. ಅದಕ್ಕೆ ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಪ್ಯಾನಿಗೆ 3 ಘಾಟಿ ಮೆಣಸನ್ನು ಹಾಕಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದೆ. 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1.5 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ 1/4 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು. ಎಸ್, ಅಡುಗೆ ಮನೆ ಎಲ್ಲ ಘಮಘಮ ಅನ್ನಬೇಕು ಮಸಾಲೆ ಹುರಿಯುವಾಗ. 1 ಮುಷ್ಟಿಯಷ್ಟು ಬೇಸಪ್ಪನ್ನು ಹಾಕ್ಕೊಳ್ಳುವ. ಎಸ್, ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಈರುಳ್ಳಿಯನ್ನು ರಫ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. 1 ಬೌಲ್ನಷ್ಟು ತೆಂಗಿನಕಾಯಿ ಸ್ವಲ್ಪ ಗೆರಟದಿಂದ ಎದ್ದು ಬಂದಿತ್ತು, ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡೆ. 10 ನಿಮಿಷದ ನಂತರ ಹೆಸರು ಕಾಳು ಕರೆಕ್ಟಾಗಿ ಬೆಂದಿದೆ.
ಆಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ನಮಗೆ ಎಷ್ಟು ಹುಳಿ ದಪ್ಪ ಬೇಕೋ ಅಷ್ಟಕ್ಕೆ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮಿಕ್ಸಿಯನ್ನು ತೊಳ್ಕೊಂಡೆ ನೀರನ್ನು ಹಾಕ್ಕೊಂಡೆ. ಅರ್ಧ ಟೇಬಲ್ ಸ್ಪೂನ್ ಅರಶಿನ ಆಗ ಹಾಕಲಿಕ್ಕೆ ಮರ್ತೋಗಿದೆ, ಹಾಗಾಗಿ ಈಗ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ಮೇಲಿನಿಂದ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಕಾಳು ಹಾಗೂ ಬಟಾಟೆಯ ಕರಿ ರೆಡಿಯಾಗಿದೆ. ದೋಸೆ ಜೊತೆ ಇದನ್ನು ನೀವು ಟೇಸ್ಟ್ ಮಾಡಿ. ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.